ಕ್ಷಣಗಣನೆ ಶುರುವಾಗಿದೆ. ರಾಮ ಮಂದಿರಕ್ಕೆ ಕನ್ನಡಿಗ ವಿದ್ವಾಂಸರಿಂದ ಮುಹೂರ್ತ ಫಿಕ್ಸ್ ಆಗಿದೆ. ಶಿಲಾನ್ಯಾಸಕ್ಕೆ ಬೆಳಗಾವಿ ವಿದ್ವಾಂಸರಿಂದ ಮುಹೂರ್ತ ಆಗಿದೆ. ವಿದ್ವಾಂಸ NR ವಿಜೇಂದ್ರ ಶರ್ಮಾ ರಾಮ ಮಂದಿರಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬೆಳಗಾವಿ ವಿದ್ವಾಂಸರಿಂದ ರಾಮ ಮಂದಿರ ಶಿಲಾನ್ಯಾಸಕ್ಕೆ ಮುಹೂರ್ತ. ಆಗಸ್ಟ್ 5ನೇ ತಾರೀಕು ಈಗಾಗಲೇ ನಿಶ್ಚಯ ಆಗಿರೋ ಹಾಗೆ ಅಯೋಧ್ಯೆ ರಾಮ ಮಂದಿರಕ್ಕೆ ಶಿಲಾನ್ಯಾಸ ನೆರವೇರುತ್ತೆ. ಪ್ರಧಾನಮಂತ್ರಿಗಳೇ ಸ್ವತಃ ಬಂದು ಶಿಲಾನ್ಯಾಸ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಒಳ್ಳೆ ಮುಹೂರ್ತ, ಈ ಸಂದರ್ಭದಲ್ಲಿ ಶಿಲಾನ್ಯಾಸ ಮಾಡಬಹುದು ಅಂತ ಡಿಸೈಡ್ ಮಾಡಿರೋದು ಒಬ್ಬ ಕನ್ನಡಿಗ ವಿದ್ವಾಂಸರು. ಮತ್ತಾರು ಅಲ್ಲ, ಬೆಳಗಾವಿಯ ವಿದ್ವಾಂಸರವರು. ವಿದ್ವಾಂಸ NR ವಿಜೇಂದ್ರ ಶರ್ಮಾ ಬೆಳಗಾವಿಯ ವಿದ್ಯಾವಿಹಾರ ವಿದ್ಯಾಲಯದ ಕುಲಪತಿ ರಾಘವೇಂದ್ರ ಸ್ವಾಮಿ ನವವೃಂದಾವನ ಮಠ ನಡೆಸ್ತಾ ಇದ್ದಾರೆ. ಈ ಶರ್ಮಾ ಅವರು ಮುಹೂರ್ತಕ್ಕೆ ದಿನಾಂಕವನ್ನು ನೀಡುವಂತೆ ಟ್ರಸ್ಟ್ ಮನವಿ ಮಾಡಿತ್ತು. ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಅನಾರೋಗ್ಯದಿಂದ ಶರ್ಮಾ ಅವರು ಹೋಗ್ತಿಲ್ಲ, ಅವರು ಗೈರಾಜರಾಗ್ತಿದ್ದಾರೆ. ಅದರ ಮುಹೂರ್ತ ಇಟ್ಕೊಂಡಿದ್ದಾರೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಮಾಣ ವಚನಕ್ಕೂ ಕೂಡ ಮುಹೂರ್ತವನ್ನು ಕೊಟ್ಟಿದ್ದು ಇದೇ ಕನ್ನಡಿಗ ವಿದ್ವಾಂಸರಾದಂತಹ ವಿಜೇಂದ್ರ ಶರ್ಮಾ ಅವರು. ಇದೀಗ ಆಗಸ್ಟ್ 5ನೇ ತಾರೀಕು ಇಂತಹ ಟೈಮ್ನಲ್ಲೇ ಶಿಲಾನ್ಯಾಸವನ್ನು ಮಾಡಿ ಎನ್ನುವ ಶುಭ ಮುಹೂರ್ತವನ್ನು ಕೊಟ್ಟಿದ್ದಾರೆ ವಿಜೇಂದ್ರ ಶರ್ಮಾ. ಬೆಳಗಾವಿಯ ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ವಿಜೇಂದ್ರ ಶರ್ಮಾ ಅವ್ರನ್ನ ಮಾತಾಡ್ತಿದ್ದಾರೆ. ಅವಾಗ ಅವ್ರು ಏನು ಮಾತಾಡಿದ್ರು ಬನ್ನಿ ಕೇಳೋಣ. ದೇಶದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಈಗಾಗಲೇ ಮುಹೂರ್ತ ನಿಗದಿಯಾಗಿದ್ದು ಇದೇ ಆಗಸ್ಟ್ 5ರಂದು ಪ್ರಧಾನಿ ನರೇಂದ್ರ ಮೋದಿ ಶಿಲಾನ್ಯಾಸ ಕಾರ್ಯಕ್ರಮ ನಡೆಸಲಿದ್ದಾರೆ. ಈ ಕಾರ್ಯಕ್ರಮದ ದಿನಾಂಕವನ್ನು ಬೆಳಗಾವಿಯ ವಿದ್ವಾಂಸರೊಂದು ನೀಡಿದ್ದು ಬೆಳಗಾವಿ ಏನು ಕರ್ನಾಟಕದ ಹೆಮ್ಮೆಯಾಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ವಿದ್ವಾಂಸರ ಜೊತೆಗಿದ್ದಾರೆ. ಸರ್, ಯಾವ ಉದ್ದೇಶದಿಂದ ಈ ಒಂದು ದಿನಾಂಕವನ್ನು ಕೊಟ್ಟರೆ, ಎಷ್ಟು ದಿನಾಂಕ ಕೊಟ್ಟಿದ್ರಿ, ಯಾವುದೇ ಸೆಲೆಕ್ಟ್ ಆಯಿತು? 4 ತಾರೀಖುಗಳನ್ನು ಕೊಟ್ಟಿದ್ದೇನೆ. ಅದರಲ್ಲಿ 5 ತಾರೀಖನ್ನು ಅವರು ಮತ್ತೆ ಸ್ವೀಕಾರ ಮಾಡಿದ್ದಾರೆ. ಎಲ್ಲ ಮುಹೂರ್ತಗಳು ಒಳ್ಳೆಯದಾಗಿರುತ್ತೆ. ನನಗನ್ನಿಸೋ ಮಟ್ಟಿಗೆ 5 ಸಂಖ್ಯೆಗೆ ತುಂಬ ಮಹತ್ವ ಇದೆ. ಪಂಚಮಂ ಕಾರ್ಯಸಿದ್ಧಿಶಾತ್ ಅಂತ ಎಂಬುದಾಗಿ ಪ್ರಮಾಣಗಳಿದೆ. ಮತ್ತು ದ್ವಿತೀಯ ಇದು ನಂದು ಭದ್ರಾ ತಿಥಿಯಾಗಿದೆ. ಅದರಿಂದ ಈ ಬಗ್ಗೆ ಸಾಕಷ್ಟು ನಮ್ಮ ಮಾನ್ಯ ಪ್ರಧಾನಿಯವರು ಬಲ್ಲವರಾಗಿದ್ದಾರೆ. ಅದರಿಂದ ಇದನ್ನು ಅವರು ಆರಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಪರಮ ಪೂಜ್ಯರಾದಂತಹ ಗೋವಿಂದ ದೇವಗಿರಿ ಮಹಾರಾಜರು ಭಾರತ ಮಾತಾ ಮಂದಿರದ ಅಧಿಪತಿಗಳು, ಹರಿದ್ವಾರ್. ಅವರಿಗೆ ನನಗೆ 2-3 ದಶಮಾನಗಳಿಂದ ಒಡನಾಟಿದೆ. ಪ್ರತಿಯೊಂದನ್ನು ಅವ್ರದ್ದು ಆಶ್ರಮ ತೆಗೆದುಕೊಳ್ಳುವಾಗಲೂ ಕೂಡ ನನ್ನನ್ನೇ ಅವರು ಅಷ್ಟು ಆಶೀರ್ವಾದ ಮಾಡಿದರು, ನೀವೇ ಮುಹೂರ್ತ ಕೊಡಬೇಕು ಅಂಥೇಳಿ. ಆಶ್ರಮ ತೆಗೆದುಕೊಂಡ ಮೇಲೆ ಅವರಿಂದ ಮಹಾ ಕಾರ್ಯಗಳು ಜಗತ್ತಿನ ತಳಹದಿಯಲ್ಲಿ, ದೇಶ ತಳದಲ್ಲಿ ಆಗ್ತಾಯಿದೆ. ಅದರಿಂದ ಆ ಮುಹೂರ್ತ ಶ್ರೇಷ್ಠವಾದಂಥ ಅಕ್ಷಯತತೆಯ ಮುಹೂರ್ತ ಅಂತ ಸ್ವೀಕಾರ ಮಾಡಿದರು. ನಮ್ಮ ಶಾಸ್ತ್ರದಲ್ಲಿ 3 ಮುಹೂರ್ತಗಳು ಬಹಳ ಶ್ರೇಷ್ಠವಾದದ್ದು. 3.5 ಮುಹೂರ್ತ ಅಂತ ಹೇಳ್ತೇವೆ. ಯುಗಾದಿ, ಅಕ್ಷಯತದಿಗೆ, ಆಮೇಲೆ ವಿಜಯದಶಮಿ, ದೀಪಾವಳಿ ಮತ್ತು ತಿಥಿ ಪ್ರತಿಪದೆ, ಬಲಿಪದೆ. ಎಲ್ಲ ಮಾಸಗಳು ಶ್ರೇಷ್ಠವೇ. ನಿತ್ಯೋತ್ಸವೋ ಭವೇತ್ತೇಷಾಂ ನಿತ್ಯಶ್ರೀ ನಿತ್ಯಮಂಗಲಂ ಅಂತ ಹೇಳಿದ್ದಾರೆ. ಭಗವಂತನನ್ನು ಸ್ಮರಣೆ ಮಾಡಿ, ಅವನು ಜಗತ್ತಿನ ಮತ್ತು ಫೌಂಡರ್ ಆರ್ಕಿಟೆಕ್ಟ್ ಆಗಿದ್ದಾನೆ. ಅವನು ಮತ್ತು ಹಿ ಒನ್ಲಿ ಕ್ರಿಯೇಟೆಡ್ ದಿಸ್ ವಂಡರ್ಫುಲ್ ವರ್ಲ್ಡ್, ಸನ್, ಮೂನ್, ಓಷನ್, ಸ್ಕೈ ಎಟ್ಸೆಟ್ರಾ, ಬಿಲಿಯನ್ ಟ್ರೀಸ್, ಬಿಲಿಯನ್. ಅದರಿಂದ ಆ ಮುಹೂರ್ತವನ್ನು ತೆಗೆಯುವಾಗ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಜ್ಜನರಿಗೆ ರಾಘವೇಂದ್ರ ಸ್ವಾಮಿಗಳು ಜಗತ್ತಿಗೆ ಸಂದೇಶ ಕೊಟ್ಟಿದ್ದಾರೆ. ಅವತ್ತಿನ ಕಾಲದಲ್ಲಿ ಪ್ರಾಮಾಣಿಕವಾದ ಭಾವನೆಯಾಗಿದೆ, ನಿಷ್ಕಾಮನೆಯಾದಂಥ ಭಾವನೆಯಾಗಿದೆ. ದೇವರ ಆದೇಶದಂತೆ, ದೇವರ ಕಾಯ್ದೆಯಂತೆ ನಡೆಯತಕ್ಕಂಥವ್ರು ನಮ್ಮ ಹಿರಿಯರು, ನಮ್ಮ ಪೂರ್ವಜರು. ಈಗ ರಾಮ ಮಂದಿರ ನಿರ್ಮಾಣಕ್ಕೆ ತಮ್ಮಿಂದ ಮುಹೂರ್ತ ಪಡೆದು ತಮಗೇನು ಹೆಮ್ಮೆ ಅನಿಸುತ್ತಾ? ಹೇಗೆ ಶತಮಾನಗಳಿಂದ ಇದಕ್ಕೋಸ್ಕರ ನಮ್ಮ ರಾಜರು, ಮಹಾರಾಜ, ಹಿಂದಿನ ನಮ್ಮ ಪೂರ್ವಜರು, ನಮ್ಮ ತುಂಬ ಜನ, ಲಕ್ಷಾವಧಿ ಜನ ಇದಕ್ಕೆ ಪ್ರಾಣತ್ಯಾಗ ಮಾಡಿದ್ದಾರೆ ರಾಮ ಮಂದಿರಗೋಸ್ಕರ. ಅದಕ್ಕೆ ಸ್ವಲ್ಪ ಸೂಕ್ಷ್ಮವಾದಂಥ ವಿಷಯ. ಅದರಲ್ಲಿ ರಾಮ ಮಂದಿರವನ್ನು ಅಲ್ಲೇ ಮಾಡಬೇಕು ಎಂಬುವಂಥ ಇದಕ್ಕೆ ಬಹಳಷ್ಟು ಇತಿಹಾಸ ಇದೆ, ಅದಕ್ಕೆ ಪ್ರಮಾಣಗಳು ಇದೆ. ತಾವು ಭಾಗವಹಿಸಿದ್ರಿ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ? ಬರಬೇಕು ಅಂತ ಗೋವಿಂದ ದೇವಗಿರಿಯವರದ್ದು ಇದೆ. ಕರೋನಾ ಮೂಲಕ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ವಾಜಪೇಯಿ ಅವರ ಏನು ಪ್ರಮಾಣವಚನಕ್ಕೂ ತಾವೇ ಮುಹೂರ್ತ ಕೊಟ್ಟಿದ್ರಿ ಅಂತ? ಹೌದು. ಆವಾಗ ಅದೇ ರಾತ್ರಿ 3 ಗಂಟೆಗೆ ಫೋನ್ ಮಾಡಿದರು. ಫೋನ್ ಮಾಡಿದಾಗ ನಾನೆಲ್ಲ ಪರಿಶೀಲನೆ ಮಾಡಿ ಆವಾಗ ಹೇಳಿದೆ, 2 ವರ್ಷ 2 ತಿಂಗಳು ಮತ್ತು ಇವರು ರಾಜ್ಯ ಮಾಡಬಹುದು ಅಂತ ನನ್ನ ಮತ್ತು ಶಾಸ್ತ್ರ ಅಧಿಕಾರಿಯಿಂದ ನಾನು ಪೂರ್ಣ ಧೈರ್ಯಶಾಲಿಯಾಗಿದ್ದೇನೆ, ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳಿದೆ. ಹೌದಾ ಅಂತ ಹೇಳಿದರು, ಸ್ವೀಕಾರ ಮಾಡಿದರು. ಎಷ್ಟು ದಿವಸ ಅಂತ ಕೇಳಿದರು. 2 ವರ್ಷ 2 ತಿಂಗಳು ಅಂತ ನಾನು ಹೇಳಿದ್ದೆ. ಸರಿಯಾಗಿ 2 ವರ್ಷ 2 ತಿಂಗಳು ನಡೆಸಿದ್ರು. ಆಮೇಲೆ ಜಯಲಲಿತಾ ಅವ್ರು ಹಿಂದೆ ಸರಿಬಿಟ್ಟು
ಇದಕ್ಕಾಗಿ ಏನು ಮುಹೂರ್ತ ನಿಗದಿಯಾಗಿದ್ದು ಈ ಒಂದು ಮುಹೂರ್ತ ಕಾರ್ಯಕ್ರಮದಲ್ಲಿ ಅನಾರೋಗ್ಯ ನಿಮಿತ್ತ ನಾನು ಭಾಗವಹಿಸ್ತಿಲ್ಲ. ಈ ಬಗ್ಗೆ ಏನು ಎಲ್ಲ ಮಾಹಿತಿಗಳನ್ನ ಈಗಾಗಲೇ ನಾನು ನೀಡಿದ್ದೇನೆ ಅಂತ ಹೇಳಿ ವಿದ್ವಾಂಸರು ನಮ್ಮೊಟ್ಟಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ.